ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಕೈ ತುಂಬಾ ಹಣ ಸಂಪಾದಿಸಬೇಕು ಅಂತ ಎಷ್ಟೋ ಜನ ತಪ್ಪು ಹಾದಿ ಹಿಡಿಯುತ್ತಿದ್ದಾರೆ. ಕಳ್ಳತನ ಮಾಡುವುದು, ಜನರಿಗೆ ಮೋಸ ಮಾಡುವುದು ಅಥವಾ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಹಣ ಮಾಡೋರ ಮಧ್ಯೆ ಒಬ್ಬ ಭಿಕ್ಷುಕ ಕೋಟ್ಯಾಧಿಪತಿಯಾಗಿದ್ದ ಅಂದ್ರೆ ನೀವು ನಂಬಲೇಬೇಕು. ಹೌದು, ಅವರು ಬೇರೆ ಯಾರೂ ಅಲ್ಲ, ಮುಂಬೈನ ಭರತ್ ಜೈನ್. ಸುಮಾರು 7.5 ಕೋಟಿ ರೂಪಾಯಿ ಆಸ್ತಿಯ ಒಡೆಯ ಇವರು. ಇಲ್ಲಿ ಒಂದು ಮುಖ್ಯವಾದ ವಿಷಯ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಲೋಕದಲ್ಲಿ ಕೆಲವರು ಸುಲಭವಾಗಿ ಹಣ ಸಿಗುತ್ತೆ ಅಂತ ಹಾದಿ ತಪ್ಪಿ ಅನ್ಯಾಯದ ದಾರಿಯಲ್ಲಿ ಹೋಗ್ತಾರೆ. ಆದರೆ ಭರತ್ ಜೈನ್ ಆ ರೀತಿ ಮಾಡಲಿಲ್ಲ. ಕಳ್ಳತನ ಮಾಡಿ ಬದುಕೋದು ಅಥವಾ ಇನ್ನೊಬ್ಬರಿಗೆ ವಂಚಿಸಿ ಹಣ ಮಾಡೋದು ನಿಜವಾದ ಅವಮಾನವೇ ಹೊರತು ಹೊಟ್ಟೆಪಾಡಿಗಾಗಿ ಭಿಕ್ಷೆ ಬೇಡಿ ಬದುಕುವುದು ಅವಮಾನವಲ್ಲ. ಅನ್ಯಾಯದ ದಾರಿಯಲ್ಲಿ 100 ಕೋಟಿ ಗಳಿಸೋದಕ್ಕಿಂತ ಯಾರನ್ನೂ ವಂಚಿಸದೆ ತನ್ನ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಉಳಿತಾಯ ಮಾಡಿ ಈ ಮಟ್ಟಕ್ಕೆ ಬೆಳೆದಿರೋದು ನಿಜಕ್ಕೂ ಒಂದು ಸಾಧನೆಯೇ ಸರಿ. ಇವರು ಮುಂಬೈನ ಪೆರಲ್ ನಲ್ಲಿ 1.4 ಕೋಟಿ ಬೆಲೆ ಬಾಳುವ ಮನೆಯಲ್ಲಿ ವಾಸವಿದ್ದಾರೆ. ಇವರಿಗೆ ಸೇರಿದ 2 ಅಂಗಡಿಗಳಿಂದ ಪ್ರತಿ ತಿಂಗಳು 30,000 ರೂಪಾಯಿ ಬಾಡಿಗೆ ಬರುತ್ತದೆ. ಬಡತನದ ಕಾರಣದಿಂದ ತಮಗೆ ಸಿಗದ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಕೊಡಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. 40 ವರ್ಷಗಳ ಕಾಲ ಸತತವಾಗಿ ಮಾಡಿದ ಕೆಲಸ ಮತ್ತು ಪ್ರತಿ ರೂಪಾಯಿಯನ್ನು ಉಳಿಸಿದ ಆ ಶಿಸ್ತು ಇವರನ್ನು ಇಂದು ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಜೀವನದಲ್ಲಿ ಸೋತಾಗ ಅಥವಾ ದಾರಿ ಕಾಣದಿದ್ದಾಗ ತಪ್ಪು ದಾರಿ ತುಳಿಯೋರಿಗೆ ಭರತ್ ಜೈನ್ ಅವರ ಈ ಕತೆ ಒಂದು ದೊಡ್ಡ ಪಾಠ. ಬದುಕಲು 100 ದಾರಿಗಳಿವೆ, ಆದರೆ ಪ್ರಾಮಾಣಿಕತೆಯ ದಾರಿ ಮಾತ್ರ ನಮ್ಮನ್ನು ಗೌರವದಿಂದ ಬದುಕುವಂತೆ ಮಾಡುತ್ತದೆ. ಕೆಲಸ ಯಾವುದಾದರೂ ಸರಿ, ಅದರಲ್ಲಿ ಶ್ರದ್ಧೆ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತೆ. ಈ ಅದ್ಭುತ ವ್ಯಕ್ತಿಯ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.